ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಗ್ರಾಮೀಣ ವಿದ್ಯಾ ಕೇಂದ್ರ. ಫಸ್ಟ್ ಆಫ್ ಆಲ್ ವಿಡಿಯೋ ನೋಡ್ತಿರುವಂತಹ ಎಲ್ರಿಗೂ ದೊಡ್ಡ ಥ್ಯಾಂಕ್ಸ್. ನಿಮ್ಮ ಸಪೋರ್ಟಿಂದ ಗ್ರಾಮೀಣ ವಿದ್ಯಾ ಕೇಂದ್ರ ದಿನದಿಂದ ದಿನಕ್ಕೆ ಗ್ರೋ ಆಗ್ತಾ ಇದೆ. ಇವತ್ತು ನಮ್ಮ ಆನ್ಲೈನ್ ಕ್ಲಾಸ್ನಲ್ಲಿ ಹಾಸನ, ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಡಿಸ್ಟ್ರಿಕ್ಟ್ನ ಮಕ್ಕಳು ಒಟ್ಟಿಗೆ ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಕಲಿತಾ ಇರೋದು ತುಂಬ ಖುಷಿ. ಸೊ ಟುಡೇಸ್ ಕ್ಲಾಸ್ ಮೇನ್ ಫೋಕಸ್ ಈಸ್ ಲಾಂಗ್ ವಾವೆಲ್ ಎ ಸೌಂಡ್ಸ್ ಮೇಲೆ. ಮಕ್ಕಳನ್ನು ಕ್ಲಾಸ್ನ ಥ್ರೂ ಔಟ್ ಇಂಟರ್ಯಾಕ್ಟಿವ್ ಇಡೋದಕ್ಕೋಸ್ಕರ ಮಧ್ಯದಲ್ಲಿ ಸಣ್ಣ ಸಣ್ಣ ಗೇಮ್ಸ್ಗಳನ್ನು ಕೂಡ ಆಡಿಸ್ತಾ ಇದ್ದೇವೆ. ವಿಡಿಯೋದ ಲಾಸ್ಟ್ ಪಾರ್ಟ್ನಲ್ಲಿ 6 ಕಂಟ್ರೋಲ್ಡ್ ವಾವಲ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಇದು ಫೋನಿಕ್ಸ್ನಲ್ಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್. ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆ ತನಕ ನೋಡಿ. ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಗ್ರಾಮೀಣ ವಿದ್ಯಾಕೇಂದ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದಾದ್ರೂ ಸಜೆಷನ್, ಫೀಡ್ಬ್ಯಾಕ್ ಅಥವಾ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಶೇರ್ ಮಾಡಿ. ನಿಮ್ಮ ಕಮೆಂಟ್ಸ್ ಮತ್ತು ಫೀಡ್ಬ್ಯಾಕ್ ನಮ್ಮನ್ನು ಇಂಪ್ರೂವ್ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡ್ತದೆ ಮತ್ತು ಇನ್ನೂ ಬೆಟರ್ ಕಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಮೋಟಿವೇಶನ್ ಕೊಡ್ತದೆ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಅಬೌಟ್ ದಿ ಕ್ಲಾಸ್ನ ಬಗ್ಗೆ ಏನಾದರೂ ಡೌಟ್ ಇದ್ದಲ್ಲಿ ಸ್ಕ್ರೀನ್ನಲ್ಲಿ ಕಾಣುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ಕ್ಲಾಸ್. ಹ್ಯಾಪಿ ಲರ್ನಿಂಗ್. Hi everyone. As usual, I will be speaking in English. Okay. So if at all you are not able to understand, what you should do, you should raise your hands. Okay. ನಾನು ಇಂಗ್ಲಿಷ್ನಲ್ಲೇ ಮಾತಾಡ್ತೇನೆ. ಅರ್ಥ ಆಗದೇ ಇದ್ರೆ ನಿಮ್ಗೆ ಏನಾದರೂ, ಯು ಶುಡ್ ರೇಸ್ ಯುವರ್ ಹ್ಯಾಂಡ್ಸ್. ಓಕೆ, ಕೈ ಎತ್ತಬೇಕು. ಓಕೆ, ಫಸ್ಟಿಗೆ ನಿಮ್ಗೆ ಸ್ವಲ್ಪ ಕಷ್ಟ ಅನ್ನಿಸ್ತದೆ ವೆನ್ ವಿ ಸ್ಪೀಕ್ ಇನ್ ಇಂಗ್ಲಿಷ್, ಬಟ್ ಗ್ರಾಜುವಲಿ ಏನಾಗ್ತದೆ, ಕೇಳ್ತಾ 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 ಮತ್ತೆ ನಿಮ್ಗೆ ಇಂಗ್ಲಿಷ್ ಪ್ರಾಕ್ಟೀಸ್ ಆಗ್ತದೆ. ಓಕೆ, ಸೊ ದ್ಯಾಟ್ ಈಸ್ ದಿ ರೀಸನ್ ಐ ಆಮ್ ಸ್ಪೀಕಿಂಗ್ ಇನ್ ಇಂಗ್ಲಿಷ್. ಓಕೆ, ಈಗ ಸ್ವಲ್ಪ ಕಷ್ಟ ಅನ್ನಿಸ್ತದೆ, ಅರ್ಥ ಆಗುದಿಲ್ಲ, ಎಲ್ಲ ಆಗ್ತದೆ, ಬಟ್ ನಾನು ಕನ್ನಡದಲ್ಲಿ ಸರ್ ರಿಪೀಟ್ ಮಾಡ್ತೀನಿ. ಲೆಟ್ ಸ್ಟಾರ್ಟ್. ವಾಟ್ ಈಸ್ ದಿಸ್? Very good. Is this? Mask. So this S and K together, when we blend it, the sound will be sk. What is this? What about this? Sting. So everywhere. Okay. What about this? What is this? This is the L. Skill. Sleep. Sound of this letter. This one. Do you know the sound of this one? This is here T will be silent. Okay, ಏನಾಗ್ತದೆ, TCH ಜೊತೆಗಿದ್ರೆ ಸೌಂಡ್ ಚ ಅಂತ ಆಗ್ತದೆ. T will be silent. So all those things. Okay, what about this? Satvik, can you blend this? Kr. Green. So this is kr. ಗೊತ್ತಾಯ್ತಾ? Kr. What is this? Sound.
Ng. Ind. ಇಲ್ಲ ಬರೇ ng. ng. N and g. Ng. Okay. So this will make the sound ng. ಈ ಇಲ್ಲ ಇಲ್ಲಿ ಕಾಲಿನ and t. Nd. So this is nd. So we have vowels. So A, E, I, O, U. Okay, so for these we have two sounds. One is the short vowel. So what are the short vowel sound for this? A, apple. This one, a, elephant. This is a. This is a. This one, e, e. This one, a, orange. This one, up, umbrella, umbrella. So all these are short vowels. Okay. So also we have long vowels. Long vowels ಅಂದ್ರೆ ಏನು? Long vowels ಅಂದ್ರೆ name of the letter itself. What is the name of this letter? Satvik, what is the long vowel sound of this? A. Long vowel sound is A. Sudhama, what is the long vowel sound of this? E. E. Very good. So, name of the letter itself. ಅಂದೆಲ್ಲ ನಾವು ಏನು ಲೆಟರ್ನ ನೇಮ್ ಹೇಳ್ತೇವೆ that itself. ಅದೇ ಸೌಂಡ್ ಬರ್ತದೆ. That is E. Siddharth, what is the long vowel sound of this? I. I. Very good. Mute ಮಾಡ್ಕೋ. Shrihan, what is the long vowel sound of this? O. Oh, very good. Short vowel sound ಯಾವುದಿದ್ರದ್ದು ಶ್ರೀಹಾನ್? O. A. A. Orange. A. This. Orange. Tanvika, what is the short vowel sound of this? Short vowel. U. That is long vowel. Long vowel is U. Okay. Short vowel is A. A. U. U is long vowel. Okay. Vaishvik, this one. What is the short vowel? E. Very good. Short is E. What is the long vowel? E. E. Very good. Yashvit, this one you can say. What is the short vowel sound of this? Short vowel sound. A. Short vowel ಏನು ಬರ್ತದೆ ಗೊತ್ತಾ? A. Apple. A. Long vowel? A. A. Very good. So, Kaushik, from here, you can just say, okay, from here. So, what is the short vowel of this? A. A. Okay. Apple. So, pronunciation should be A. Apple. What about this? A. A. Very good. What about this? E. What about this? O. This is A, not O. Okay. Orange. A. What about this? A. A. Umbrella. Up. All those things. Okay. So long vowel is name of the letter itself. Okay. So long vowel is, can you repeat? A. Yeah. A. Very good. E. I. O. U. Super. A. Okay. So when we have letter A and Y together. So when we have these two letters together, this will be long vowel sound. A. Okay. So here you can see that.
Spray. This is not spray. See, what is the sound of this? Short is a ಅಲ್ವಾ? So ಇಲ್ಲಿ ನಾವು ಅದನ್ನ a ಅಂತ ಓದುದಿಲ್ಲ. When we have y together, ಯಾವಾಗ್ಲೂ a ಜೊತೆ y ಇದ್ರೆ we say long vowel sound, that is spray. This one, tray, pray, pay, hey, day. ಗೊತ್ತಾಯ್ತಾ? ಇದು ಲಾಸ್ಟ್ ಕ್ಲಾಸ್ ಅಲ್ಲಿ ಕಲಿಸಿದ್ದೆ ನಾನು. ಎ ಅಂಡ್ ವೈ ಜೊತೆಗೆ ಇದ್ರೆ ಸೌಂಡ್ ವಿಲ್ ಬಿ ಎ. ಓಕೆ, ಒನ್ ಮೋರ್ ಈಸ್ ಎ ಅಂಡ್ ಐ ಟುಗೆದರ್. ಇದು ಸಹ ಕಲಿಸಿದ್ದೆ ಲಾಸ್ಟ್ ಕ್ಲಾಸ್ ಅಲ್ಲಿ. ಸೊ ವೆನ್ ವಿ ಹ್ಯಾವ್ ಎ ಅಂಡ್ ಐ ಟುಗೆದರ್, ಈವನ್ ದೆನ್ ಸೌಂಡ್ ವುಡ್ ಬಿ ಎ. ಸೊ ಇಲ್ಲಿ ನೋಡಿ, ದಿಸ್ ಇಸ್ ಗ್ರೈನ್. ಗ್ರೈನ್ ಅಂತ ಹೇಳುದಿಲ್ಲ, ಗ್ರೈನ್. ದಿಸ್ ಇಸ್ ಚೈನ್, ರೈನ್. ಗೊತ್ತಾಯ್ತಾ? ಬ್ರೈನ್. ಸೊ ಲೆಟ್ಸ್ ಪ್ಲೇ ಸ್ಮಾಲ್ ಗೇಮ್. Okay, so what you should do? Run around the house and get something d d d sound ಬರೋದೇನಾದ್ರು ತಗೊಂಡು ಬನ್ನಿ. ಮನೆಯಲ್ಲಿ ಹುಡುಕಿ ಓಡ್ಬೇಕು, ನಿದ್ದೆ ಬಿಡ್ತದೆ ಆಗ. ಡ್ ಡ್ ಸೌಂಡ್ ಇಂದ. ಹಲೋ ಮ್ಯಾಮ್. ಮ್ಯಾಮ್, ಡಾಲ್ ಯಾರ ಮನೆಯಲ್ಲಿ ಇಲ್ಲ? ಡ್ ಸೌಂಡ್, ಡ್ ಸೌಂಡ್. ಡಾಲ್, ಡ್ರಮ್. Get me something. Get me something. ಒಳ್ಳೆ. Okay, sound would be b, 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 b. ವೈಶ್ವಿಕ್, ಬೇಸರ ಆಗುದು ಬೇಡ ಎಲ್ರಿಗೆ. ಬ ಸೌಂಡ್. ಯಶ್ವಿತ್, ಬ ಸೌಂಡ್ ಇದು ಮನೆಯಲ್ಲಿ ಏನಾದ್ರೂ ಇದ್ರೆ ತಗೊಂಡು ಬಂದು ತೋರಿಸ್ಬೇಕು. ಬ. ಎನಿಥಿಂಗ್. ಒಟ್ಟಿನಲ್ಲಿ ನಿಮ್ಮ ನಿದ್ದೆ ಬಿಡ್ಬೇಕೀಗ. Book, very good. Vaishvik, what is that in your hand? Bag. Okay, what is that? Shani? Balloon. Balloon, very good. Ball. Bat. See how many items we got. Yeah, bat. We've got book, bat, balloon. What else? Bag. What else? Ball. Okay, we got ball as well. Okay, so learned about short vowel sounds and long vowel sound. So long vowel sound of A is A itself, vowel and long vowel. So one more rule is there. ಈಗ ನಾವು ಎರಡು ರೂಲ್ ನೋಡಿದ್ವಿ ಅಲ್ವಾ? A and Y together, A and I together, ಆಗ ನಾವು ಲಾಂಗ್ ವಾವೆಲ್ ಯೂಸ್ ಮಾಡ್ತೇವೆ. ಇನ್ನೊಂದಂದ್ರೆ at the end, ಇಲ್ಲಿ ನೋಡಿ ಏನಿದೆ? What is this? E, letter E. So this is known as magic E. What is this? Magic E. So when we have this magic E, after this, it will make the sound long vowel A. A. Okay, na? So see here, this is cake, not cack. This is cake. Usually ಹೇಗೆ ಯಾವ್ದು sound ಬರ್ತದೆ? Apple ಅಲ್ವಾ? But here ಹೇಳಿದ್ರೆ ಏನಾಗ್ತದೆ? ಕ್ಯಾಕ್ ಅಂತ ಆಗ್ತದೆ. So it is not cack. Since we have E here, magic E ಏನ್ ಮಾಡ್ತದೆ?
ಎ ಹತ್ರ ಹೇಳ್ತದೆ ಸೌಂಡ್ ನೀನು ಲಾಂಗ್ ವಾವೆಲ್ ಸೌಂಡ್ ಹೇಳು. ಸೊ ಕೇಕ್. ಓಕೆ, ಕಾಣ್ತದೆ ಇದು? ಓಕೆ, ವಾಟ್ ಇಸ್ ದಿಸ್? ಫಸ್ಟ್ ಒನ್, ವಾಟ್ ಇಸ್ ದಿಸ್? ಟ್ಯಾಪ್. ಸೊ ದಿಸ್ ಇಸ್ ಟ್ಯಾಪ್. ಇಲ್ಲಿ ನಾವು ಬಟ್ ಹಿಯರ್ who is there? ಯಾರಿದ್ದಾರೆ ಇಲ್ಲಿ? ಮ್ಯಾಜಿಕ್ ಇ. ಸೊ ವೆನ್ ವಿ ಹ್ಯಾವ್ ಮ್ಯಾಜಿಕ್ ಇ, ಸೌಂಡ್ ವುಡ್ ಬಿ ಎ. ಈಗ ಓದಿದನ್ನು. ರೀಡ್ ದಿಸ್ ನೌ. Tape. Very good. So this is tape. Here tap. ಗೊತ್ತಾಯ್ತಾ ಡಿಫರೆನ್ಸ್? You got the difference, right? So this is app. Tap. This is tape. What is this? Mad. ಕಾಣ್ತದಾ? This is add. Now now this is made, because here we have e. Here we have magic e. ಗೊತ್ತಾಯ್ತಾ? ಇನಿಷಿಯಲಿ ಈ ಇಲ್ಲದಿದ್ರೆ ಸೌಂಡ್ ಏನ್ ಮಾಡ್ತದೆ ಇದು? ಆಡ್, ಮ್ಯಾಡ್. ಈಗ ಏನಾಯ್ತು? ಮ್ಯಾಜಿಕ್ ಕೀ ಬಂತು. ಮ್ಯಾಜಿಕ್ ಕೀ ಬಂದಾಗ ಇದೇನ್ ಸೌಂಡ್ ಮಾಡ್ತದೆ? ಮೇಡ್, ಏಡ್. ಗೊತ್ತಾಯ್ತಾ? ಏನಿದು? So this is add, mad. Okay. ಈಗ ಏನಾಗ್ತದೆ? ಮೇಡ್. ಗೊತ್ತಾಯ್ತಾ ಡಿಫರೆನ್ಸ್? ದಿಸ್ ಇಸ್ ಸೌಂಡ್ ಮಾಡ್ತಾ ಇರ್ತದೆ. ಆಗ ಇಲ್ಲಿ ಮ್ಯಾಜಿಕ್ ಇ ಬರ್ತದೆ. ಹೇಗೆ ಹೇಳ್ತದೆ? ಮಾಡ್ಬೇಡ ನೀನ್ ಇಲ್ಲಿ, ಏ ಹೇಳು. ಸೊ ದಿಸ್ ಇಸ್ ಮೇಡ್. ವಾಟ್ ಇಸ್ ದಿಸ್? Now great, very good. ಯಾರಿಗೆ ಅರ್ಥ ಆಗ್ಲಿಲ್ಲ? ಗೊತ್ತಾಯ್ತಾ? ಈ ಇಲ್ಲದಿದ್ರೆ rat, ಈ ಇಲ್ಲದಕ್ಕೆ red. The difference is and a. So rat ಹೇಳಲಿಕ್ಕಿಲ್ಲ, ಇಲ್ಲಿ ಈ ಇದೆ ಅಲ್ಲ. ಸೊ rate is hat. Now ಗೊತ್ತಾಯ್ತಾ? ಈ ಬಂದ ತಕ್ಷಣ ಸೌಂಡ್ ಚೇಂಜ್ ಆಗ್ತದೆ. ದಟ್ ಈಸ್ ಲಾಂಗ್ ವಾಬಲ್ ಸೌಂಡ್ ಹೇಳ್ಬೇಕು. ಓಕೆ, ಸೊ ನೌ ಲೆಟ್ಸ್ ರೀಡ್ ದಿಸ್. ಕಾಣ್ತದಲ್ಲ ಎಲ್ರಿಗೂ? ವಾಟ್ ಈಸ್ ದಿಸ್? Bake. Very good. What about this? Lake. Very good. ಬರ್ಲಿಕ್ಕಿಲ್ಲ. Lake. This one? Make. This one? Lake. This one?
we have something called as R controlled vowels. ಅಂದ್ರೆ the letter R ಬಂದಾಗ ಕೂಡ ಸೌಂಡ್. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, A and R ಟುಗೆದರ್ ಇದ್ರೆ ಇದನ್ನು ಆರ್ ಅಂತ ಓದುದು. R. We have A and R together. A and R together. So the R controlled vowels. So what is R controlled vowels? That is when we have R, the letter R, that time also sound would be A sound. Okay, R controlled vowels is when we have A and R together, sound would be R. R. This is R. Okay, we won't say it like air or air. This is R. Okay, we should say this like R. For example, R, star. ಇದನ್ನು ಸ್ಟಾರ್ ಅಂತ ಹೇಳಲಿಕ್ಕಿಲ್ಲ, ಸ್ಟೇರ್ ಅಂತ ಹೇಳಲಿಕ್ಕಿಲ್ಲ. ದಿಸ್ ಇಸ್ ಸ್ಟಾರ್. Okay, so when we have A before R, that time the sound would be A, R, star. Here if you see, this is farm, farm, card. This is card. ಇಲ್ಲಿ ನೋಡಿ, ನಾನು A ಮತ್ತು A ಇದ್ರೂ ಕೂಡ ಇದನ್ನು ಕ್ಯಾ ಅಂತ ಹೇಳುದಿಲ್ಲ, ಅಂತ ಹೇಳುದಿಲ್ಲ. This is K, R, R. Okay, so when we have A and R together, the sound would be R, star, farm, barn, card. This is hard, hard. This is art, chart. This one art, dart. ಗೊತ್ತಾಯ್ತಾ? ಸೊ ಐ ವಿಲ್ ಸೆಂಡ್ ದಿಸ್. ಓಕೆ, ಇದು ಕೂಡ ಕಳಿಸ್ತೇನೆ ನಾನು, ಪ್ರಾಕ್ಟೀಸ್ ಮಾಡ್ಬೇಕು ಮನೆಯಲ್ಲಿ. ಸೊ ಇವತ್ತು ನಾವು 3 ಕಾನ್ಸೆಪ್ಟ್ ಕಲ್ತ್ವಿ. ಒಂದು ರಿವಿಷನ್ ಮಾಡಿದ್ದು ಲಾಸ್ಟ್ ಕ್ಲಾಸ್ ಇಂದ. A and Y ಟುಗೆದರ್ ಇದ್ರೆ ಲಾಂಗ್ ವಾವೆಲ್ ಸೌಂಡ್ ಬರ್ತದೆ. A and I ಟುಗೆದರ್ ಇದ್ರೆ ವಿಲ್ ಗೆಟ್ ಲಾಂಗ್ ವಾವೆಲ್ ಸೌಂಡ್. ಒನ್ ಮೋರ್ ಈಸ್ when we have magic E. One more is the R controlled vowels. So R controlled vowels are nothing but the sound would be R. Okay, then we'll wind up. Okay, end ಮಾಡ್ತೇನೆ ಇವತ್ತು ಕ್ಲಾಸ್. ಟಾಟಾ, bye bye. See you in the next class. ನಾಳೆ ಕ್ಲಾಸ್ ಬೇಕಾ? ನಾಳೆ ಕ್ಲಾಸ್ ಬೇಕಾ? ಮತ್ತೆಲ್ಲ. ಸೊ ವಿ ಆಲ್ ಶುಡ್ ಬಿಕಮ್ ಸೂಪರ್ ರೀಡರ್ಸ್. ಏನಾಗ್ಬೇಕು? ಆಫ್ಟರ್ 1 or 2 months we should become super readers. ಓಕೆ, ಎಲ್ರು ಸೂಪರ್ ರೀಡರ್ ಆದ್ರೆ ಐ ವಿಲ್ ಗಿವ್ ಯು ಸಮ್ ಬುಕ್ಸ್. ಓಕೆ, ಬುಕ್ಸ್ ಕೊಡ್ತೇನೆ ಎಟ್ ದಿ ಎಂಡ್ ಅಲ್ಲಿ. ಆ ಬುಕ್ಸ್ ಯಾರೆಲ್ಲ ಪಟ್ 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 ಅಂತ ಓದ್ತಾರೆ ಅವರಿಗೆ ನಾನು ಗಿಫ್ಟ್ ಕೊಡ್ತೇನೆ. ಓಕೆ ಓಕೆ ಓಕೆ, ಸೊ ಡೈಲಿ ಯು ಶುಡ್ ಪ್ರಾಕ್ಟೀಸ್. ಆಯ್ತಾ? ಸೊ ವಿ ಆಲ್ ಶುಡ್ ಬಿಕಮ್ ಸೂಪರ್ ರೀಡರ್ಸ್. Okay. ಓಕೆ ದೆನ್, ಬಾಯ್ ಬಾಯ್.